ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನನ್ನ ಸಿಸ್ಟರ್ನ ಅಮ್ಮನ ಮನೆಯಲ್ಲಿ ಬಾಬಿಕ್ಯೂ ಪಾರ್ಟಿಗೆ ಅಂತ ಕರೆದಿದ್ರು. ಸೊ ಹಾಗಾಗಿ ನಾವು ಹೋಗಿದ್ವಿ ಅಲ್ಲಿಗೆ. ಆ್ಯಂಡ್ ನೋಡಿ, ಇವರು ನನ್ನ ಸಿಸ್ಟರ್ನ ಕಸಿನ್ಸ್. ಸೊ ಇವರು ಬಾಬಿಕ್ಯೂನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಜನ ಇದ್ರು, ಬಟ್ ನಾನು ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿ ಪಾರ್ಟಿ ಶುರು ಆಗೋಕ್ಕಿಂತ ಮುಂಚೆ ಹೊರಗಡೆ ಬಾರ್ಬಿಕ್ಯೂ ಆಗ್ತಾನೆ ಇತ್ತು. ಸೊ ಇವರಿಬ್ರು ಸ್ವಲ್ಪ ಪೋಖ್ರಿ ಮಾಡ್ತಾ ಇದ್ರು. ಸೊ ಹಾಗಾಗಿ ಇವ್ರಿಗೆ ಟಿವಿನ ಹಾಕಿ ಕೂತ್ಕೊಳ್ಸಿದ್ದಾರೆ. ಸೊ ನೋಡಿ ಯಾವ ತರ ಇದ್ದಾರೆ ಅಂತ. ಇಬ್ರಿಗೂ ಒಂದೇ ಸೋಫಾ ಬೇಕಂತೆ ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ. ಚೇರಲ್ಲಿ ಕೂತ್ಕೊಂಡ್ರು ಒಂದೇ ಚೇರಲ್ಲಿ ಕೂತ್ಕೊಳ್ತಾರೆ ಅಂತ ಆಟ ಮಾಡ್ತಿದ್ರು. ಸೊ ಈ ತರ ಇವರ ಬಾಂಡಿಂಗ್ ಈಗ ಆಕ್ಚುಲಿ ಇದೆ. ಮುಂಚೆ ಅಂತೂ ಸಿಕ್ಕಾಪಟ್ಟೆ ಜಗಳ. ಅವಳ ಕೂದಲು ಎಳೆಯೋದು, ಅವಳಿಗೆ ಏನಾದರೂ ಆಟದ ಸಾಮಾನೆಲ್ಲ ಕೊಟ್ಟರೆ ಅದನ್ನು ತಗೊಳ್ಳೋದು ವಾಪಸ್. ಸೊ ತುಂಬ ಅಂದರೆ ತುಂಬ ಪೋಖ್ರಿ ಇದ್ರು. ಬಟ್ ಇವಾಗ ಅಂತೂ ಇಬ್ಬರು ಹೆಂಗಿದ್ದಾರಂದರೆ ಅವರ ಒಂದು ಪ್ರೀತಿ ನೆಕ್ಸ್ಟ್ ಲೆವೆಲ್. ಸೊ ಎಸ್, ಪಾರ್ಟಿ ನಡೀತಾನೆ ಇತ್ತು. ಆ್ಯಂಡ್ ಇಲ್ಲಿ ನಮ್ಮಿಬ್ರು ಮಕ್ಕಳು ಕೂಡ ಅವ್ರ ಪಾಡಿಗೆ ಸಾಂಗ್ ಡ್ಯಾನ್ಸ್ ಅಂತ ಆಡ್ತಾ ಇದ್ರು. ಆ್ಯಂಡ್ ಇವರಿಬ್ರು ಟ್ವಿನ್ಸ್ ಅಲ್ಲ. ಈ ಲೈಟ್ ಬ್ಲೂ ಡ್ರೆಸ್ ಹಾಕಿದವಳು ನನ್ನ ಮಗಳು, ಆ್ಯಂಡ್ ಇನ್ನೊಂದು ಡಾರ್ಕ್ ಬ್ಲೂ ಮತ್ತು ಯೆಲ್ಲೋ ಪ್ಯಾಂಟ್ ಹಾಕಿದವಳು ನನ್ನ ಮೈದ್ನನ ಮಗಳು. ಸೊ ತುಂಬ ಜನ ಹೇಳ್ತಾರೆ ಇವರಿಬ್ರು ಟ್ವಿನ್ಸ್ ಅಂತ, ಕೆಲವರು ಕೇಳ್ತಾರೆ ಕೂಡ. ಗೊತ್ತಿದ್ದವರು ಸುಮ್ಮನೆ ಇರ್ತಾರೆ, ಬಟ್ ಗೊತ್ತಿಲ್ಲದವರು ತುಂಬ ಜನ ಟ್ವಿನ್ಸ್ ಅಂತಾರೆ. ಬಟ್ ನಿಜವಾಗ್ಲೂ ಇವರಿಬ್ರು ಟ್ವಿನ್ಸ್ ಅಲ್ಲ. ಇವರಿಬ್ರು ಗ್ಯಾಪ್ ಬರೀ 3 ತಿಂಗಳ ಗ್ಯಾಪ್ ಇವರಿಬ್ಬರ ಮಧ್ಯೆ ಇರೋದು. ಸೊ ನನ್ನ ಮೈದನ ಮಗಳು ಜುಲೈಯಲ್ಲಿ ಹುಟ್ಟಿದ್ರೆ, ನನ್ನ ಮಗಳು ಅಕ್ಟೋಬರ್ನಲ್ಲಿ ಹುಟ್ಟಿದ್ಲು. ಸೊ ಎಸ್, ಈಗ ನಾವು ಬಾರ್ಪುರ್ಗೆ ಬಂದಿದ್ದೇವೆ. ಆ್ಯಂಡ್ ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್ನ ಕಸಿನ್ ಮನೆಯ ಹಿಂದೆ ಈ ಥರ ರಿವರ್ ಇದೆ. ನೋಡಿ, ಇಲ್ಲಿ ಇಬ್ರು ಮಕ್ಕಳು ಕೂಡ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ, ಫುಲ್ ಡ್ಯಾನ್ಸ್ ಸಾಂಗ್ ಎಲ್ಲ ಅವರೇ ಆಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಭಯನೂ ಆಗ್ತಿತ್ತು, ಎಲ್ಲ ಅವರು ನೀರ ಹತ್ರ ಹೋಗ್ತಾರೆ ಅಂತ. ಬಟ್ ಥ್ಯಾಂಕ್ ಗಾಡ್, ಅವ್ರ ಪಾಡಿಗಷ್ಟೇ ಆಟ ಆಡ್ತಾ ಇದ್ರು, ಸಾಂಗ್ ಹೇಳ್ತಾ ಇದ್ರು, ಡ್ಯಾನ್ಸ್ ಮಾಡ್ತಿದ್ರು. ಆ್ಯಂಡ್ ಮತ್ತೆ ಸ್ವಲ್ಪ ನನ್ನ ಮಗಳು ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಿದ್ಲು. ಅವಳಿಂದೆ ನನ್ನ ಮೈದನ ಮಗಳು ಕೂಡ ಹೋಗ್ತಾ ಇದ್ಲು. ಸೊ ಇಲ್ಲಿ ಸ್ವಲ್ಪ ಹೆದರಿಕೆ ಸ್ಟಾರ್ಟ್ ಆಯಿತು, ಎಲ್ಲಿ ಓಡೋ ಆಚೆ ನೀರ ಹತ್ರ ಹೋಗ್ತಾಳೆ ಅಂತ. ನೋಡಕ್ಕಂತೂ ಸಖತ್ತಾಗಿತ್ತು. ಒಳ್ಳೆ ವ್ಯೂ ಮಾತ್ರ, ಒಳ್ಳೆ ಗಾಳಿ ಕೂಡ ಬರ್ತಿತ್ತು. ನೋಡಿ ಯಾವ ತರ ಇದೆ ಅಂತ. ಮಕ್ಕಳಂತೂ ತುಂಬಾ ಖುಷಿ ಪಟ್ರು ನೀರ್ನ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಎಸ್, ಈಗ ನಾವು ಬಾರ್ಕೂರಿಗೆ ಬಂದಿದ್ದೇವೆ ಅಂತ ಹೇಳಿದ್ದೇವೆ ಅಲ್ವಾ. ಸೊ ಇದೇ ಅವರ ಕಸಿನ್ ಮನೆ. ಸೊ ಆಕ್ಚುಲಿ ಇದು ಓಲ್ಡ್ ಮನೆ, ಇದನ್ನೇ ಅವರು ರಿನೋವೇಷನ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ ಎಲ್ಲ ತೋರಿಸ್ತಾ ಇದ್ರು ಮನೆನ. ನೋಡಕ್ಕೂ ತುಂಬಾ ಕ್ಯೂಟ್ ಆಗಿತ್ತು, ಯಾಕಂದ್ರೆ ಎಲ್ಲ ಚಿಕ್ಕ ಚಿಕ್ಕ ರೂಮ್ಸ್ ಆಗಿ. ಚಿಕ್ಕ ಮನೆ ನೋಡಕ್ಕೆ ಹೊರಗಡೆಯಿಂದ ತುಂಬಾ ಅಂದ್ರೆ ತುಂಬಾ ದೊಡ್ಡ ಮನೆ ತರ ಇತ್ತು, ಅರಮನೆ ತರ. ಬಟ್ ಇದು ಚಿಕ್ಕದಾಗಿ ಕ್ಯೂಟ್ ಆಗಿತ್ತು ಮನೆ. ಇದು ಮೇಲೆ ಹೋಗುವ ದಾರಿ. ಇಲ್ಲಿ ಏನಿಲ್ಲ, ಬರೀ ಒಂದು ದೊಡ್ಡ ಹಾಲ್ ತರ ಇದೆ. ನೋಡಕ್ ಚೆನ್ನಾಗಿದೆ. ನನ್ನ ಗಂಡನ್ಗಂತೂ ತುಂಬಾ ಇಷ್ಟ ಆಯ್ತು ಇದು. ಸೊ ಸೂಪರ್ ಸೂಪರ್ ನೈಸ್ ನೈಸ್ ಅಂತ ಹೇಳ್ತಾ ಇದ್ರು. ಸೊ ಎಸ್, ಈ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಬೆಲ್ ಬಟನ್ ಕೂಡ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.